ವ್ಲಾಗ್ಸ್ ಕನ್ನಡ. ಇವತ್ತು ನಮ್ಮ ಮನೆ ಶಿಫ್ಟಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಏನೇನೋ ಅಂದ್ಕೊಂಡಿದ್ದೋ, ಆದರೆ ಇವತ್ತು ಏನೇನೋ ಆಗ್ತಾ ಇದೆ. ಮುಂಚೆನೇ ನಾವು ಆಲೋಕಿಸ್ಬಿಟ್ಟು ಐಟಮ್ಸ್ನೆಲ್ಲ ಶಿಫ್ಟ್ ಮಾಡಬೇಕಿತ್ತು, ಆದರೆ ಇವಾಗ ಐಟಮ್ಸ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಆಲೋಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಸ್ವಲ್ಪ ಶಾಪಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲನೂ ಪ್ಯಾಕ್ ಮಾಡೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡು ನಿಂತ್ಕೊಂಡಿದ್ದೀವಿ. ಏನಂದರೆ ಶಿಫ್ಟ್ ಮಾಡ್ತಾರಲ್ಲ ಅವ್ರನ್ನೂ ಕೂಡ ನಾವು ಕರೆಸಿದ್ದೀವಿ, ಆದರೆ ಸಂಜೆ ಬರ್ತಾರೆ. ಅದಲ್ಲದೆ ನಮಗೆ ಕೆಲವೊಂದು ಥಿಂಗ್ಸ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಆ ಕಾಟನ್ ಬಾಕ್ಸಲ್ಲೇ ಬಿಡಬೇಕು. ಒಂದು 2ರಿಂದ 3 ದಿನ ಅವರು ಎಲ್ಲನೂ ಪ್ಯಾಕ್ ಮಾಡಿದ್ದಾದಮೇಲೆ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಎಲ್ಲನೂ ತೆಗೆದಿಟ್ಬಿಟ್ಟು ಅವರು ಕಾಟನ್ ಬಾಕ್ಸ್ನ ತೊಗೊಂಡು ಹೋಗ್ಬಿಡ್ತಾರಂತೆ. ಹಾಗಾಗಿ ನಾವೇ ಸ್ವಲ್ಪ ಕಾಟನ್ ಬಾಕ್ಸ್ನ ತೊಗೊಂಡು ಬಂದು ಕೆಲವೊಂದು ನಾವು 1-3 ದಿನ ಇಡುವಂತಹ ವಸ್ತುಗಳನ್ನೆಲ್ಲ ಅದರಲ್ಲಿ ಪ್ಯಾಕ್ ಮಾಡಿಬಿಟ್ಟಿಡೋಣ ಅಂತ ಹೇಳಿ ನಾವೇ ಇವಾಗ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ. ಏನೋ ಒಂಥರ ಸಖತ್ ಬೇಜಾರಾಗ್ತಾಯಿದೆ, ಎಲ್ಲನೂ ತೆಗಿಬೇಕು ಇದನ್ನೆಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಬೇಕು. ಇವತ್ತು ಒಂದು 2 ಗಂಟೆಗೆ ಬಂದಿದ್ದೀವಿ, ಏನೋ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಿದೆ ಅಂತೇಳಿ ಹಂಗೆ ಸುಮ್ಮನೆ ಕುತ್ಕೊಂಡಿದ್ದೀನಿ, ಏನು ಕೆಲಸನೂ ಮಾಡಿಲ್ಲ. ಇವಾಗ ಎಲ್ಲನೂ ಪ್ಯಾಕ್ ಮಾಡಬೇಕು. ಇವರು ಸ್ವಲ್ಪ ಕಾಟನ್ ಬಾಕ್ಸ್ನೆಲ್ಲ ತಂದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗುಜರಿಲ್ ತಗೊಂಬಂದಿದ್ದೀನಿ. 30 ರೂಪೀಸ್ kg ಕಾಟನ್ ಬಾಕ್ಸು ನೋಡಿ, ಇಲ್ಲೊಂದು ರೆಡಿ ಮಾಡಿದ್ದೀನಿ. ದೇವ್ರ ಮನೆನ ಯಾರೋ ಒಬ್ರು ನನಗೆ ಯಾವಾಗಲೂ ಕಮೆಂಟಲ್ಲಿ ಕೇಳ್ತಿದ್ರಿ ತೋರಿಸಿ ಅಂತ. ನನಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಹಂಗಾಗಿ ಹಿಂಗಿದ್ರು ಇವತ್ತು ಕೊನೆಯ ದಿನ ಅಲ್ವಾ ಈ ಮನೇಲಿ, ಒಂದ್ಸಲ ದೇವ್ರ ಮನೆನೂ ಕೂಡ ತೋರಿಸ್ಬಿಡ್ತೀನಿ. ನೋಡಿ, ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ದೇವ್ರ ಮನೇಲಿ ಇಟ್ಟಿಲ್ಲ. ಪುಟ್ಟದಾಗಿದೆ, ಒಂಥರ ಕ್ಯೂಟಾಗಿದೆ ದೇವ್ರ ಮನೆ. ಧ್ವನಿನೇ ಬರ್ತಾ ಇಲ್ಲ ನನಗೆ ಇವತ್ತು ಮಾತಾಡಲಿಕ್ಕೆ. ಅಷ್ಟೇ ನಮ್ಮ ದೇವ್ರ ಮನೆ, ಪುಟಾಣ ದೇವ್ರ ಮನೆ. ಅಲ್ಲಿ ನನ್ನ ಪುಟ್ಟ ಕೃಷ್ಣನ ಇಟ್ಕೊಂಡಿದ್ದೀನಿ. ಇನ್ನು ಇವಾಗ ಎಲ್ಲನೂ ನೀಟಾಗಿ ತೆಗೆದು ಪ್ಯಾಕಿಂಗ್ ಮಾಡಬೇಕು. ಸ್ವಲ್ಪ ನ್ಯೂಸ್ ಪೇಪರ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಈ ಗ್ಲಾಸಿಂದೆಲ್ಲ ಥಿಂಗ್ಸ್ ಇದೆಯಲ್ಲ, ಇದನ್ನೆಲ್ಲ ಸ್ವಲ್ಪ ನಾವೇ ನೀಟಾಗಿ ರ್ಯಾಕ್ ಮಾಡಿಬಿಟ್ಟು ಕಾಟನ್ ಬಾಕ್ಸಲ್ಲಿ ಇಡೋಣ, ಆವಾಗ ಇದೆಲ್ಲ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಬಾಡಿಗೆ ಮನೇಲಿರ್ತೀವೋ ಏನೋ, ಯಾವ ಮನೆ ಆದ್ರೇನು ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಥರ ಇದ್ಕಿದ್ದಂಗೆ ನಾವು ಮನೆ ಚೇಂಜ್ ಮಾಡಬೇಕು, ಬೇರೆ ಕಡೆ ಹೋಗಬೇಕು, ಎಲ್ಲನೂ ತೆಗಿಬೇಕಂದ್ರೆ ಮನಸ್ಸಿಗೇನೋ ಒಂಥರ ನೋವಾಗ್ತಿರುತ್ತೆ. ಅದೆಲ್ಲ ಖಾಲಿ ಇರುವಾಗ ನೋಡುವಾಗಲೇ ಒಂಥರ ಬೇಜಾರಾಗೋಗ್ಬಿಡುತ್ತೆ. ಇದನ್ನೆಲ್ಲ ತೆಗ್ದುಬಿಟ್ಟೆಲ್ಲ ಖಾಲಿ ಮಾಡಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಶಾಪಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ತೆಗಿಬೇಕಾ, ನಾವಿವಾಗ ಚೇಂಜ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ಮಾಡಲೇಬೇಕು, ಅನಿವಾರ್ಯ, ನಾವೇ ತೊಗೊಂಡಿರೋ ಡಿಸಿಷನ್ ಅಲ್ವಾ ಇದು ಅಂತ ಹೇಳಿ ಇವಾಗ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನಾವೇನಂದರೆ ಮೊದಲೇ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೂ ಕೂಡ ಹೇಳಿದ್ದು. ಅವರು ಏನು ಮಾಡಿದ್ರಂದರೆ ಸ್ವಲ್ಪ ಕಾಸ್ಟ್ನ ಜಾಸ್ತಿ ಹೇಳ್ಬಿಟ್ರು. ನಮಗೆ ಅದು ಜಾಸ್ತಿ ಅಂತಲೇ ಅನ್ನಿಸ್ತು. ಯಾಕಂದರೆ ನಾವು ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಇರೋದ್ರಿಂದ ನಮ್ಮನೆ ಅಷ್ಟೊಂದೇನು ಥಿಂಗ್ಸ್ ಇರಲಿಲ್ಲ. ಅವರು ನೀವು 2nd ಫ್ಲೋರಲ್ಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಅಷ್ಟೇ ಮಾಡ್ದು, ಅಷ್ಟೊಂದು ದುಡ್ಡು ಯಾಕೆ ಕೊಡೋದು ಅಂತ ಹೇಳ್ಬಿಟ್ಟು. ಅದಲ್ಲದೆ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಫ್ರೀ ಇರ್ತೀನಿ, ನಾನು ಬೇಗ ಬರ್ತೀನಿ. ಅದಾದಮೇಲೆ ನಾವೇ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಪ್ಯಾಕಿಂಗ್ ಮಾಡಿಬಿಟ್ಟು ಶಿಫ್ಟ್ ಮಾಡೋದನ್ನ ಕರೆಸ್ಬಿಟ್ಟು ಶಿಫ್ಟ್ ಮಾಡಿಸ್ಬಿಡೋಣ, ಆಗುತ್ತೆ, ಅಷ್ಟೊಂದು ದುಡ್ಡೆಲ್ಲ ಯಾಕೆ ಕೊಟ್ಟು ವೇಸ್ಟ್ ಮಾಡೋದು ಅಂತ ಹೇಳಿದ್ರು. ಅದೇ ಸಮಯಕ್ಕೆ ನನ್ನ ತಮ್ಮ ಕೂಡ ಹೇಳ್ದ, ನನಗೆ ಗೊತ್ತಿರೋರೇ ಕೂಡ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಇದ್ದಾರೆ, ಅವರು ಒಂದು 3 ಜನ ಕರ್ಕೊಂಡು ಬರ್ತೀನಿ ಶಿಫ್ಟ್ ಮಾಡಲಿಕ್ಕೆ. ನೀವು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿರಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಇನ್ನು ಮಿಕ್ಕಿದೆಲ್ಲ ಬಂದವರು ಪ್ಯಾಕ್ ಮಾಡ್ತಾರೆ, ಯಾಕಂದರೆ ಕಡಿಮೆ ಅಮೌಂಟ್ ತೊಗೊಳ್ತಾರಲ್ಲ ಹಂಗಾಗಿ. ಅದಲ್ಲದೆ ಅವರು ಕಾಟನ್ ಬಾಕ್ಸ್ನೆಲ್ಲ ಅಲ್ಲೇ ಬಿಟ್ಟು ಹೋಗಲ್ಲ, ಅವರು ವಾಪಸ್ ತೊಗೊಂಡು ಹೋಗ್ಬಿಡ್ತಾರೆ. ನೀನು ಎಲ್ಲಿ ಹೇಳ್ತೀಯ ಅಲ್ಲಿ ಥಿಂಗ್ಸ್ನೆಲ್ಲ ಜೋಡಿಸ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ದ. ಹಾಗಾಗಿ ನಾವು ಕಾಟನ್ ಬಾಕ್ಸ್ನೆಲ್ಲ ತೊಗೊಂಡು ಬಂದು ನಾವೇ ಈ ಥರ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಯಾಕೆ ನಾವು ಅಲ್ಲಿ ಹೋದ ತಕ್ಷಣ ಎಲ್ಲನೂ ಅರೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರೆ, ನಮಗೆ ನಾವೀಗ ಹೋಗ್ತಾ ಇದ್ದೀವಲ್ಲ, ಆ ಓನರ್ ಮನೆ ಕೊಡ್ತೀನಿ ಅಂತ ಹೇಳಿದ್ದು 1ನೇ ತಾರೀಕು. ಹೊಸ ಮನೆಗೆ ನಾವು ಇವಾಗ ಹೋಗ್ತಾ ಇರೋದು. 27ನೇ ತಾರೀಕು ಗೃಹ ಪ್ರವೇಶ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ 1ನೇ ತಾರೀಕು ನಾವು ನಿಮಗೆ ಕೀ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೂ ಕೂಡ ಓಕೆ ಅಂತ ಅನ್ನಿಸ್ತು. ಯಾಕಂದರೆ ನನ್ನ ಹಸ್ಬೆಂಡ್ಗೂ ಕೂಡ ಮಂತ್ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಕೆಲಸ ಇರಲ್ಲ. ಅವರು ಕೆಲವೊಮ್ಮೆ ಮಧ್ಯಾಹ್ನ ಟೈಮ್ ಬರ್ತಾರೆ ಮಂತ್ ಸ್ಟಾರ್ಟಿಂಗಲ್ಲಿ, ಮಂತ್ ಎಂಡಿಂಗಲ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಕೂಡ ಅನುಕೂಲ ಆಗುತ್ತೆ. ನಾವೊಂದು 6ನೇ ತಾರೀಕು ಆಲೋಗಿಸಿದ್ರು ಕೂಡ 7-8ಕ್ಕೆ ಶಿಫ್ಟಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಒಂದು 9ನೇ ತಾರೀಕು ಬೆಳಗ್ಗೆ ಕೀ ಕೊಟ್ಬಿಡೋಣ, ಆವಾಗ ಅವ್ರು ಪೇಂಟ್ ಮಾಡಿಸ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಓನರ್ಗೂ ಕೂಡ ಹೇಳ್ದೋ. ನಾವು 8ನೇ ತಾರೀಕೆ
ಶಿಫ್ಟ್ ಎಲ್ಲ ಮುಗಿಸ್ಕೊಂಡು 9ನೇ ತಾರೀಕು ಬೆಳಗ್ಗೆ ನಿಮಗೆ ಕೀ ಕೊಟ್ಬಿಡ್ತೀವಿ ಅಂತ ಹೇಳಿ ಅವರು ಕೂಡ ಸರಿ ಅಂತ ಹೇಳ್ಬಿಟ್ಟು ಈ ನಮ್ಮನೆಗೆ ಬರ್ತಾರೆ ನೋಡಿ ಬೇರೆಯವರು ಬಾಡಿಗೆಯವರು ಅವ್ರಿಗೆ ಹೇಳಿದ್ದಾರೆ. ಅವರು 10ನೇ ತಾರೀಕು ನಾವು ನಿಮಗೆ ಕೀ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಎಲ್ಲ ಮುಗಿಸಿ. ಆದರೆ ಇಲ್ಲೇನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಾವಿವಾಗ ಹೋಗ್ತಾ ಇದ್ದೀವಲ್ಲ ಹೊಸ ಮನೆ, ಆ ಮನೆ ಓನರ್ ರಿಲೇಟಿವ್ ಯಾರೋ ಡೆತ್ ಆಗಿಬಿಟ್ಟಿದ್ರು. ಹಾಗಾಗಿ ಅವರು 27ನೇ ತಾರೀಕು ಗೃಹ ಪ್ರವೇಶ ಮಾಡಲಿಕ್ಕಾಗಲಿಲ್ಲ. ಸೂತ್ಕ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಪೋಸ್ಟ್ಪೋನ್ ಮಾಡಿಕೊಂಡ್ರು. ಸೂತ್ಕ ಎಲ್ಲ ಮುಗಿಸ್ಕೊಂಡು ನಾವು ಗೃಹ ಪ್ರವೇಶ ಮಾಡೋದು ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಹೇಳಿದ್ರು ಸ್ವಲ್ಪ ಲೇಟ್ ಆಗುತ್ತೆ, ನಾವು ನಿಮಗೆ ಮನೆ ಕೊಡೋದು ಈ ಥರ ತೀರೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ನಾವು ಈ ಮನೆ ಓನರ್ಗೂ ಹೇಳ್ದೋ ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು, ಒಂದೆರಡು ದಿನ ನಾವು ಸ್ವಲ್ಪ ಲೇಟಾಗಿ ಮನೆ ಶಿಫ್ಟಿಂಗ್ ಕೆಲಸ ಶುರು ಮಾಡ್ಕೊಂಡು ಬಿಡ್ತೀವಿ ಅಂತ ಅವ್ರ ಪ್ರಾಬ್ಲಮ್ ಹೇಳಿದ್ರು. ಇದೊಂಥರ ಚೈನ್ ಲಿಂಕ್ ಆಗೋಯ್ತು ನಮಗೆ, ಏನು ಮಾಡೋದು ಅಂತ ತೋರಿಸ್ಲೇ ಇಲ್ಲ. ನಾವು ಮತ್ತೆ ಹೋಗ್ತಿರೋ ಮನೆ ಓನರ್ನ ಕೇಳಿದಾಗ ನಾವಿನ್ನು ಗೃಹ ಪ್ರವೇಶ ಮಾಡಿಲ್ಲ, ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆ ಬನ್ನಿ, ತೊಂದರೆ ಏನಿಲ್ಲ, ನಾವು ಕೆಳಗಡೆ ಮನೆಯಲ್ಲೇ ಗೃಹ ಪ್ರವೇಶ ಮಾಡ್ಕೊಳ್ತೀವಿ, ಆದರೆ ಗೃಹ ಪ್ರವೇಶ ಆಗದೆ ಇರೋ ಮನೆಗೆ ಹೋಗೋದು ಅಷ್ಟೊಂದು ಒಳ್ಳೇದಿರಲ್ಲ ಅಂತ ಅವರು ಹೇಳಿದ್ರು. ನಮಗೂ ಕೂಡ ಅದು ಕೂಡ ಸರಿ ಅಂತ ಅನ್ನಿಸ್ತು, ಯಾಕಂದರೆ ಹೋಗ್ತಿರೋದು ಹೊಸ ಮನೆ ಅಲ್ವಾ, ಗೃಹ ಪ್ರವೇಶ ಆದಮೇಲೆ ಹೋದರೆ ಒಳ್ಳೇದಂತ ಅನ್ನಿಸ್ತು. ಹಾಗಾಗಿ ನಾವು ಕೂಡ ತೀರ್ಮಾನ ಮಾಡಿಕೊಂಡು ಅವ್ರು ಗೃಹ ಪ್ರವೇಶ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ ನಮಗೆ ಕೀ ಕೊಡಲಿ, ಅದಾದಮೇಲೆ ನಾವು ಹೋಗೋಣ, ಅದಕ್ಕಿಂತ ಮುಂಚೆ ಈ ಮನೇಲಿರೋ ಥಿಂಗ್ಸ್ನೆಲ್ಲ ಶಿಫ್ಟ್ ಮಾಡಿಬಿಡೋಣ ನಾವು ಹೋಗೋ ಮನೆಗೆ, ಆಮೇಲೆ ನಾವು ಆಲೋಕಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ದೋ. ಈ ಒಂದು 4-5 ದಿನ ಅಮ್ಮನ ಮನೇಲಿರೋಣ, ಅಮ್ಮನ ಮನೆಯಿಂದನೇ ಶಾಪ್ಗೆ ಆಫೀಸ್ಗೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ಶಿಫ್ಟಿಂಗ್ ಕೆಲಸನ ಶುರು ಮಾಡಿದ್ದೀವಿ. ಏನೋ ಮಾಡಬೇಕಂತ ಅಂದ್ಕೊಂಡಿದ್ದೋ, ಆದರೆ ಇನ್ನೇನೋ ಆಗಿಬಿಡ್ತು. ಒಂದೊಂದು ಸಲ ಹಿಂಗೆ ಹೆಚ್ಚು ಕಡಿಮೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮಗೂ ಅರ್ಥ ಆಯಿತು, ನಾವೇನು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಇಬ್ಬರು ತಮಾಷೆಯಾಗಿ ಮಾತಾಡಿಕೊಂಡೆ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಅಷ್ಟೇ, ಏನೇ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ಎಲ್ಲನೂ ಸ್ವಲ್ಪ ಲೈಟಾಗೆ ತೊಗೊಳ್ತೀವಿ. ಆ ಕ್ಷಣಕ್ಕೆ ಟೆನ್ಷನ್ ಆಗುತ್ತೆ, ಏನು ಮಾಡೋದು ಅಂತ ತೋಚಲ್ಲ, ಅದು ನಿಜ. ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ, ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ ಅಷ್ಟೇ. ಇನ್ನು ಇವಾಗಲೂ ಅಷ್ಟೇ ಇಬ್ಬರು ತಮಾಷೆಯಾಗಿ ಮಾತಾಡಿಕೊಂಡು ಕೆಲಸನ ಮಾಡ್ತಾ ಇದ್ದೀವಿ. ಟೈಮ್ ಯಾವ ಥರ ಹೋಗ್ತಾ ಇದೆ ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸಖತ್ತಾಗಿ ಕಾಣಿಸ್ತದೆ ಅಪ್ಪು. ಕೆಲಸ ಮಾಡ್ಬಿಡ, ತಲೆ ಮಾಡು. ಅಯ್ಯೋ ಪ್ಲೇಸು ಕರೆಕ್ಟಾಗಿ ಮಾಡಿದ್ದೀನಲ್ಲ, ಎಲ್ಲ ನೀಟಾಗಿ ಮಾಡಿದ್ಯಾ, ವೆರಿ ಗುಡ್. ಮಿಕ್ಕಿದ ಕೆಲಸ ಇವ್ರದ್ದು, ಅದನ್ನು ನೀಟಾಗಿ ಕಾಟನ್ ಬಾಕ್ಸ್ ಹಾಕಿ ಪ್ಯಾಕ್ ಮಾಡೋ ಕೆಲಸ. ಅಲ್ಲ ಒಂದೇ ಥರದ ತಾನೇ ಪ್ಯಾಕ್ ಮಾಡಬೇಕು ಅಂದರೆ ಒಂದೇ ಥರ ಬಾಟ್ಲನ್ನ ಒಂದು ಇದರಲ್ಲಿ ಬುಟ್ಟಿಲಿ ಹಾಕೋಬೇಕು. ಕಷ್ಟ ಆಗುತ್ತಾ ಈಗ? ಈ ಎಣ್ಣೆನೂ ಹಂಗೆ ಪ್ಯಾಕ್ ಮಾಡಿದೆ. ಏನಿದೆ? ಎಣ್ಣೆ ಅಲ್ಲ ಎಣ್ಣೆ ಅಲ್ಲಿದೆ, ಎಣ್ಣೆ ಯಾವುದೂ ಮಾಡಿಲ್ಲ. ಹಾಂ, ಎಣ್ಣೆ ಸಪ್ರೇಟಾಗಿ ಮಾಡೋಣ ಅಂತ. ಓಕೆ, ಒಂದು 10 ನಿಮಿಷ ಆರಾಮಾಗಿ ರೆಸ್ಟ್ ತೊಗೊಂಡು ಬಂದು ಮತ್ತೆ ಪ್ಯಾಕ್ ಮಾಡ್ತಿದ್ದಾರೆ. ರೆಸ್ಟ್ ಅಲ್ಲ, ಯಾರೋ ಕಳ್ಳನ ಮಕ್ಕಳು ಫೋನ್ ಮಾಡಿದ್ರು. ಯಾರು? ಯಾರೋ ಕಸ್ಟಮ್ ಡ್ಯೂಟಿಯಿಂದ ಅಂತ, ಮುಂಬೈಯಿಂದ. ನಾನು ಏನೋ ಡ್ರಗ್ಸು ಸಾಗಿಸ್ತಾ ಇದ್ದೀನಂತೆ, ಅಲ್ಲಿ ಫೋನ್ ನಂಬರ್ ಇದು ಕೊಡಿಲ್ಲ, ಯಾಕಂದ್ರೆ ನಂಬರ್ ಯಾಕಂದ್ರೆ ಬಂದರೆ ಅವ್ರಿಗೆ ಹೇಳೋಣ. ನಿನ್ನ ಹೆಸರು ವಿಷ್ಣುನಾ ಅಂತ ಕೇಳ್ದ. ನೋಡಿ ನಂಬರಿಂದ. ಆಯ್ತಾ? ಉಪಯೋಗ ನಹಿ ಹೈ ಅಂತ ಆಯ್ತಾ? ಫೋನ್ ಮಾಡ್ದ, ನಾನು ಕಸ್ಟಮ್ ಡ್ಯೂಟಿಯಿಂದ, ಹಿಂದಿಲೇ ಹೇಳ್ದ, ನಾನು ಕಸ್ಟಮ್ ಡ್ಯೂಟಿಯಿಂದ ನೀನು ಯಾವುದೋ ಪಾರ್ಸಲ್ ಬುಕ್ ಮಾಡಿದ್ಯಲ್ಲ, ಅದ್ರಲ್ಲಿ 1.5 kg ಆಮೇಲೆ ಏನೇನೋ ಕಳ್ಮಾಲ್ ಸಿಕ್ಕೈತೆ, ಎಲ್ಲಿರೋದು ನೀನು, ಹಂಗೆ ಹಿಂಗೆ ಅಂದ. ನಾನು ಯಾವುದೋ ಪಾರ್ಸಲ್ ಮಾಡಿಲ್ಲ ಸರ್, ಎಲ್ಲ ಮಿಸ್ಟೇಕ್ ಆಗಿರ್ಬೇಕು ನೋಡಿ ಅಂತ ಮರ್ಯಾದೆಯಿಂದ ಹೇಳಿದೆ. ಆಮೇಲೆ
ಇಲ್ಲ ನಿನ್ನ ಹೆಸ್ರಲ್ಲಿ ಐತೆ, ಏನು ನಿನ್ನ ಫುಲ್ ಹೆಸರು ಹಂಗೆ ಹಿಂಗೆ ಅಂತ ಒಂಥರ ಕೇಳ್ದೆ ಪೊಲೀಸವ್ರ ಥರ. ನೀನು ಯಾರು, ಎಲ್ಲಿಂದ ಮಾತಾಡ್ತಾ ಇದೆಯಾ ನಾನು ಉಲ್ಟಾ ಕೇಳಿದೆ. ಆಮೇಲೆ ಹಿಂಗೆ ಕಸ್ಟಮ್ ಡ್ಯೂಟಿಯಿಂದ ಎಕ್ಸ್ಪೋರ್ಟ್ ಇಂಪೋರ್ಟು ಮುಂಬೈ ಹಂಗೆ ಹಿಂಗೆ ಅಂದ. ಸರಿ ಆಯಿತು, ಟೂ ಅಡ್ರೆಸ್ಸು ಫ್ರಮ್ ಅಡ್ರೆಸ್ ಹೇಳು, ಅದರಲ್ಲಿರೋದು ಪಾರ್ಸಲ್ ಮಾಡೋರಲ್ವಾ, ಅದರೊಳಗಡೆ ಟೂ ಅಡ್ರೆಸ್ ಫ್ರಮ್ ಅಡ್ರೆಸ್ ಇರುತ್ತಲ್ಲ ಅದನ್ನ ಹೇಳು, ನಾನೇ ಮಾಡಿದರೆ ಬರ್ತೀನಿ, ನೀನು ಅಡ್ರೆಸ್ ಕೊಡು, ನನ್ನ ಅಡ್ರೆಸ್ ಆಗಿದ್ರೆ ಬರ್ತೀನಿ ಅಂದ್ರು. ಏಯ್ ನಿನ್ನ ನಂಬರ್ ಹಾಕೋರೆ, ಫೋನ್ ನಂಬರು ಓ ಅಂತಾನೆ ಎಲ್ಲ ಮಾತಾಡೋದ. ಹಂಗೆ ಅಂದ, ಎದುರಿಸ್ತದು ಪೊಲೀಸವ್ರ ಥರ. ಆಮೇಲೆ ಲಾಸ್ಟ್ಗೆ ಇವಾಗ ಏನಪ್ಪ ಏನು ಮಾಡ್ಬೇಕು ಅದಕ್ಕೆ, ನನ್ನ ಹೆಸ್ರಲ್ಲಿ ಐತೆ ಸರಿ, ಈಗ ಏನು ಮಾಡಬೇಕು ಅಂದೆ. ಚಾರ್ಜಸ್ ಐತೆ, ಬಾ ನೀನು ದುಡ್ಡು ಕಟ್ಟಬೇಕು, ನೀನು ಎಲ್ಲಿದ್ಯಾ ಅಂದ. ನನಗೆ ಗೊತ್ತಾಗೋಯ್ತು ಯಾರೋ ಕಳ್ರೆ ಅವರು ಅಂತ. ಸರಿ ನಾನು ದುಡ್ಡು ಗಿಡ್ಡೆಲ್ಲ ಕಟ್ಟಕ್ಕಾಗಲ್ಲ, ಚಾರ್ಜು ಇಲ್ಲೇ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು, ಅಲ್ಲಿಂದ ನನಗೆ ಫೋನ್ ಮಾಡಿಸು, ನಾನು ಅಲ್ಲೇ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಡ್ತೀನಿ ಅಂದೆ. ಐಟಮ್ ಎಲ್ಲ ಏನೇನು ಪಾರ್ಸಲ್ ಐತೆ ಅದನ್ನೆಲ್ಲ ಅದಕ್ಕೆ ಕಳಿಸ್ಬಿಟ್ಟು ನನ್ನ ಮೇಲೆ FIR ಹಾಕು, ನಾನೇ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ ಅಂದೆ. ಆಮೇಲೆ ಅವನು ಆವಾಜ್ ನಯ್ಯಾರ ಅಂತ ಕಟ್ ಮಾಡ್ದ ಅಷ್ಟೇ. ಆಮೇಲೆ ತಿರ್ಗಾ ನಾನೇ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಐತಾ ಇಲ್ಲ. ಹೊಡೆದೋಗ್ಬಿಟ್ಟೈತೆ ಅದು. ಏನಾಗಲ್ಲ ಬಿಡಪ್ಪ, ಹಂಗೆ ಪ್ಯಾಕ್ ಮಾಡಿಡು. ಬೇಡ ಸುಮ್ಮನೆ ಈ ಥರ ಗಾಜೆಲ್ಲ ಹೊಡೆದೋಗಿರೋದನ್ನೆಲ್ಲ ಯೂಸ್ ಮಾಡಬಾರ್ದು, ಮನೇಲಿ ಇಡ್ಲೇಬಾರ್ದು. ಏನಕ್ಕೆ ಇಟ್ಟಿದೆ ಎಷ್ಟು ದಿನ? ಗಸಗಸೆ ರೇಟ್ ಎಷ್ಟು ಗೊತ್ತಾ? ಗಸಗಸೆ ಏನಾದ್ರೂ ಕವರ್ಗೆ ಹಾಕ್ಬಿಟ್ಟು ಇಡ್ಬೇಕು ಅಷ್ಟೇ. ಗಸಗಸೆ ಫುಲ್ಲು ನೋಡೋದು, ಬಾಟ್ಲ್ ಹೊಡೆದಾಗ ಎಲ್ಲ ಅಂಟ್ಕೊಂಡೈತೆ ಹುಳ, ನಿಜ ಹುಳ ಅಂಟ್ಕೊಂಡೈತೆ. ಕಂಟಿನ್ಯೂ ಮಾಡಿ ನಿಮ್ಮ ಸ್ಟೋರಿನ. ನಾನು 14 ಇದು ಏನು ಕಂಟ್ರಿಗೆ ಹೋಗಿ ಬಂದಿದ್ದೀನಿ. 14 ಪಾಸ್ಪೋರ್ಟ್ ವೀಸಾ ಐತಂತೆ ನನ್ನ ಹೆಸರಲ್ಲಿ. ಒಂದೇ 20 ಬ್ಯಾಂಕ್ ATM ಐತಂತೆ. 20 ಬ್ಯಾಂಕಲ್ಲಿ ATM ಇಟ್ಕೊಂಡು ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಂತೆ. ಹಂಗೆಲ್ಲ ಹೇಳ್ದ. 20 ಬ್ಯಾಂಕ್ ಸಾರ್, ನನ್ನ ಹತ್ರ ಇರೋದು 2 ಅಕೌಂಟು, ಒಂದು ಸ್ಯಾಲ್ರಿ ಅಕೌಂಟು, ಒಂದು ಸೇವಿಂಗ್ಸ್ ಅಕೌಂಟು. ಅದಕ್ಕೆ 2 ATM ಕಾರ್ಡ್ ಕೊಟ್ಟಿರೋದು, ಕ್ರೆಡಿಟ್ ಕಾರ್ಡು ಇಲ್ಲ ನನ್ನ ಹತ್ರ. ಯಾವುದೋ ಒಂದು 10,000 15,000 ರೂಪಾಯಿ ಕ್ರೆಡಿಟ್ ಕಾರ್ಡ್ ಐತೆ. ನಾನು ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಎಲ್ಲಿಂದ ಮಾಡಲಿ ಅಂದೆ ಅಷ್ಟೇ. ಅದಾದ್ಮೇಲೆ ಅದೇ ಹಿಂಗೆ ಹೇಳಿದ್ನಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಡಿ ಸಾರ್, ನಂದು ಏನೇನಿದೆ ಅದನ್ನೆಲ್ಲ ನಾನೇ ಹೋಗಿ ಸರೆಂಡರ್ ಆಯ್ತೀನಿ ಅವ್ರು ಫೋನ್ ಮಾಡಿದ್ರೆ ಅಂತ ಹೇಳ್ದ ಅಷ್ಟೇ. ಅವನಿಗೆ ಇವನು ಯಾರೋ ದುಡ್ಡು ಕಟ್ಟಲ್ಲ ಬಿಡು ಅಂತ ಗೊತ್ತಾಗೋಯ್ತು ಅವನಿಗೆ. ಕಟ್ ಮಾಡಿದ್ರಾ? ಹಂಗೆ ಯಾರಾದರೂ ಹಿಂಗೆ ಫೋನ್ ಮಾಡಿದ್ರೆ ಬಕ್ರಾ ಮಾಡೋಕ್ಕೆ ಫೋನ್ ಮಾಡ್ತಾರೆ ಆಯಿತಾ. ನಾವೆಲ್ಲ ಬಕ್ರಾ ಆಗ್ಬಾರ್ದು, ಯಾರೂ ಎಷ್ಟು ನೀಟಾಗಿ ತಿಳ್ಕೊಬೇಕು. ಅವ್ರಿಗೆ ಕ್ವಶನ್ ಮಾಡ್ತಾ ಇರಬೇಕು, ಏನು ಯಾಕೆ ಎಲ್ಲಿಂದ ಅಂತ. ಅವರೇ ಸುಮ್ಮನೆ ಆಗ್ಬಿಡ್ತಾರೆ, ನಿಜ ಹೇಳ್ಬಿಡ್ತಾರೆ ಅವರೇ. ಇದು ಗ್ಲಾಸಿನ ಬಾಟಲ್ಗಳನ್ನೆಲ್ಲ ಇದಕ್ಕೆ ನೀಟಾಗಿ ಏನಾದ್ರು ಇದ್ರೆ ಕೊಡಮ್ಮ, ಬಟ್ಟೆ ಗಿಟ್ಟೆ. ಇದು ಸೋಫಾ ಕವರ್ ಹಾಕ್ಬಿಡೋಣ ಅದ್ರ ಮೇಲೆ. ಇದಾ? ಸ್ವಲ್ಪ ಅದು ತಿಕ್ಕಾಗಿದೆ. ಆಯ್ತು. ಇನ್ನು ಗ್ಲಾಸ್ ಲೋಟಗಳೆಲ್ಲ ಇದೆ, ಕೊಡ್ತೀನಿ ಒಂದು ನಿಮಿಷ. ಈ ಥರ ಫೋನ್ ಕಾಲ್ಸ್ ಏನಾದರೂ ನಿಮಗೂ ಯಾವಾಗಾದರೂ ಬಂದಿತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಮಗೆ ಬಂದಿದ್ದು ಇದೇ ಮೊದಲನೇ ಸಲ, ಮುಂಚೆ ಯಾರೂ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಈ ಥರ ಫೋನ್ ಬಂದಿದ್ದಂತೆ. ನನ್ನ ಹಸ್ಬೆಂಡ್ಗೆ ಬಂದಿದ್ದು, ಅದು ನನಗೆ ಅವರು ನಿಮಗೂ ಕೂಡ ಶೇರ್ ಮಾಡಿಕೊಂಡ್ರು, ಯಾರಿಗಾದ್ರೂ ಯೂಸ್ ಆಗ್ಬೋದಲ್ವಾ ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀವಿ. ನಾವು 3/4 ಭಾಗ ಕೆಲಸನ ಮಾಡೇ ಬಿಟ್ಟು ಇವತ್ತು ಮಾತಾಡ್ಕೊಂಡು ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ನಮಗಿವತ್ತು ಏನಂತ ಅನ್ನಿಸ್ತು ಅಂದರೆ, ನಮ್ಮ ಮನೇಲಿ ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಇಬ್ರಿಗೂ ಅನ್ನಿಸ್ತಾ ಇತ್ತು. ನಾವು ಸುಮ್ಮನೆ ನೋಡಿದಾಗ ನಮ್ಮನೆ ಏನೂ ಇಲ್ಲ, ಇಷ್ಟೇ ನಮ್ಮನೆ ಇರೋದು, ನಾನು ಆರಾಮಾಗಿ ಶಿಫ್ಟ್ ಮಾಡಿಬಿಡ್ಬೋದು ಅಂತ ಎಲ್ಲ ಹೇಳಿ ಅಂದ್ಕೊಂಡಿದ್ದೋ. ನಾವೇ ಆರಾಮಾಗಿ ಪ್ಯಾಕ್ ಮಾಡಿಬಿಡ್ಬೋದು, ಎಷ್ಟು ತೊಗೊಳುತ್ತೆ ಇವನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಪ್ಯಾಕಿಂಗ್ ಕೆಲಸ ಶುರು ಮಾಡಿಕೊಂಡಾಗಲೇ ಗೊತ್ತಾಗಿದ್ದು ನಮಗೆ ಎಷ್ಟು ಇರುತ್ತೆ ಕೆಲಸ, ಎಷ್ಟು ಟೈಮ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ಟೈಮ್ ಬೇಕು ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡಬೇಕು ಅಂದರೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡಬೇಕಂದ್ರೆ ತುಂಬ ಕಷ್ಟ. ಅದಲ್ಲದೆ ನಾವು ಪದೇ ಮನೆ ಚೇಂಜ್ ಎಲ್ಲ ಮಾಡ್ತಾ ಇರಲಿಲ್ಲ. 4.5 ವರ್ಷದಿಂದನೂ ಇದೇ ಮನೇಲಿದ್ವಲ್ಲ, ನಮಗೂ ಕೂಡ ಯಾವ ಥರ ಪ್ಯಾಕ್ ಮಾಡ್ಕೊಳ್ಳೋದು, ಎಲ್ಲನೂ ಯಾವ ಥರ ಎತ್ತಿಟ್ಕೊಳ್ಳೋದು ಅನ್ನೋದೊಂದು ಚೂರು ಕೂಡ ಐಡಿಯಾ ಇರಲಿಲ್ಲ. ಹೆಂಗೋ ಕಷ್ಟಪಟ್ಕೊಂಡು ಮಾಡ್ತಾ ಇದ್ದೀವಿ. ಪ್ಯಾಕಿಂಗ್ ಎಲ್ಲ ಮಾಡ್ತಿರುವಾಗಲೇ ಗೊತ್ತಾಗಿದ್ದು ಇಷ್ಟು ಕಷ್ಟನಾ ಇದೆಲ್ಲ ಅಂತ ಹೇಳ್ಬಿಟ್ಟು. ಯಾವುದಾದ್ರೂ ಒಂದು ಸ್ವಲ್ಪ ಚೆನ್ನಾಗಿರೋ ಥಿಂಗ್ಸ್ ಎಲ್ಲ ಏನಾದ್ರೂ ಬಿದ್ದು ಒಡೆದೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಈ ಗ್ಲಾಸ್
ಗ್ಲಾಸ್ ಜಾರ್ಗಳೆಲ್ಲ ಇರ್ತಾವಲ್ಲ ಬಾಕ್ಸ್ಗಳೆಲ್ಲ ಅದಕ್ಕೇನಾದರೂ ಆಗಿಬಿಟ್ರೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಇನ್ನು ಇವಾಗ ನೋಡ್ತಿದ್ದೀರಲ್ಲ ಒಂದು 3 ಕಾಟನ್ ಬಾಕ್ಸಲ್ಲಿ ಎಲ್ಲನೂ ನೀಟಾಗಿ ತುಂಬಿಬಿಟ್ಟು ಇಟ್ಟಿದ್ದೀವಿ, ಯಾವುದು ಕೂಡ ಏನು ಬ್ರೇಕ್ ಆಗದಿರೋ ಥರ. ಇದೇನಕ್ಕೆ ತಾಂಡಿರೋದು ನೀನು ಗ್ಲಾಸ್ಗಳು? ಮರ್ತೋಗ್ಬಿಟ್ಟಿದ್ದೀನಿ. ಏನಕ್ಕೆ ಮರ್ತೋಗಿದ್ಯಾ? ಇಷ್ಟೊಂದು ಗ್ಲಾಸ್ ಏನಕ್ಕೆ ತಂದಿದ್ಯಮ್ಮ? ಕಬ್ನಾಲ್ ಮಾಡ್ತೀಯ ನೀನು? ಅಪ್ಪು ಒಂದ್ಸಲ ಇರೋದು ಬ್ಲಾಗ್ ಮಾಡಿದಾಗ ಬೇಕಿತ್ತು. ನಿಜ ಹೇಳು, ಏನಾದ್ರು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದ? ಪ್ರಾಮಿಸ್ ಅದು ಏನದು ಒಂದ್ಸಲ ಸ್ಮೂದಿ ರೆಸಿಪೀಸ್ ಏನೋ ಮಾಡಿದ್ನಲ್ಲ ಅವಾಗ ತಗೊಂಡಿದ್ದು ಬಾಟಲ್. ಇನ್ನೇನು ಅದು ಯೂಸ್ ಆಗಲ್ಲ ಅಂದ್ಬಿಟ್ಟು ಈ ಥರ ಕಾಟನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅಷ್ಟೊಂದು ಗ್ಲಾಸ್ ಯಾರಮ್ಮ ಇರೋದು? ಇಬ್ರು ತಾನೆ, 6-12 ಗ್ಲಾಸ್ ಬೇಕಾ ನಿಮಗೆ? ಇದು ಸ್ಮೂದಿಸ್ದು ರೆಸಿಪಿ ಮಾಡಿದ್ನಲ್ಲ ಅದಕ್ಕೆ ಇದಿಲ್ವಾ? ಅದೆಲ್ಲ ಆಯ್ತು ಬಿಡು. ಈಗ ತಗೊಂಡು ಎಲ್ಲ ವೇಸ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಹೇಳು? ವೇಸ್ಟ್ ಏನಾಗಲ್ಲ. ಈಗ ಮನೆಗೆ ಹೋದ್ಮೇಲೆ ನೀಟಾಗಿ ಎಲ್ಲಾನು ಜೋಡಿಸ್ತೀನಿ. ಜೋಡಿಸ್ಬಿಡು. ನಾನು ಈ ಥರ ಮನೆಗೇನಾದ್ರು ತೊಗೊಂಡು ಬಂದು ಅದೇನಾದರೂ ಡೈಲಿ ಯೂಸ್ ಆಗ್ತಿಲ್ಲ ಅಂತಂದರೆ ಸಜ್ಜೆ ಮೇಲೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಅದನ್ನು ನೋಡಿದ್ರಲ್ಲ, ಅದಕ್ಕೆ ಅವ್ರು ಆ ಥರ ಎಲ್ಲ ಹೇಳ್ತಾಯಿದ್ರು. ಇನ್ನು ಸಂಜೆ ಒಂದು 6 ಗಂಟೆ ಅನ್ನಂಗೆ ನಾವು ಇವಾಗ ಹೋಗ್ತಿದ್ದೀವಲ್ಲ, ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಬೇಳೆ, ಉಪ್ಪು ಹಾಗೆ ಫೋಟೋ ಎಲ್ಲನೂ ಇಟ್ಬಿಟ್ಟು ಬರಬೇಕಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೆ. ಈ ಮನೆ ಓನರೇ ಹೇಳಿದರು, ಯಾವುದೇ ಮನೆಗೆ ಹೋಗಬೇಕಾದ್ರೂ ಅಷ್ಟೇ ಮುಂಚೆ ನಾವು ಹೋಗೋಕ್ಕಿಂತ ಮುಂಚೆ ಅಥವಾ ಹಾಲುಗ್ಸೋಕ್ಕಿಂತ ಮುಂಚೆ ಈ ಥರ ಧಾನ್ಯಗಳನ್ನೆಲ್ಲ ಇಟ್ಬಿಟ್ಟು ಅದಾದಮೇಲೆ ಹಾಲುಗ್ಸಿ ಅದಾದಮೇಲೆ ಐಟಮ್ಸ್ನೆಲ್ಲ ಶಿಫ್ಟ್ ಮಾಡಿ ಒಳ್ಳೆಯದು, ಅದಕ್ಕಿಂತ ಮುಂಚೆನೇ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಸರಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಬರೋಣ ಅಂತ ಹೇಳಿ ಇಟ್ಬಿಟ್ಟು ಬಂದೆ ಅಷ್ಟೇ. ಆದರೆ ಮುಂಚೆ ನಾವು ಹೋಗಿರೋ ಅಥವಾ ಈ ಮನೆಗೆ ಬಂದಾಗ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ. ಇದೇ ಮೊದಲನೇ ಸಲ ಈ ಥರ ಮಾಡಿದ್ದು. 3 ಟನ್ ಐತೆ ನಿನ್ನ ಬಟ್ಟೆನೆ ಅಣ್ಣ. ಅದೊಂದು 100 kg, ನಿಂದೆ ಒಂದು 100 kg. ಅದ್ರಲ್ಲಿ 1 ಬಾಕ್ಸ್ ನಿಂದಪ್ಪು. ಹಾಂ, ನಿಂದೆ 2 ಬಾಕ್ಸು. ಇನ್ನು ಅದ ಮೇಲೆಲ್ಲ ಗುಡ್ಡೆ ಹಾಕಿರೋದು ಅವೆಲ್ಲ ಹಳೆ ಬಟ್ಟೆ. ಹಳೇದಾ ಇದು? ಇದು ಇನ್ನ ಐತೆ. ಇನ್ನೊಂದು ಬೇಕು ಕಾಟನ್ ಬಾಕ್ಸ್. ಇದು ಒಂದು ಬೀರಲ್ಲಿ ಇಷ್ಟು ತುಂಬಿದ್ದೀನಿ ನಾನು. ಆ ಬೀರುಗೆ ಎಷ್ಟು ಕಷ್ಟ ಕೊಟ್ಟಿದ್ದೀವಿ. ಇನ್ನು ಮಂಚದಡೆ ಏನೇನವೋ ಮಂಚದಡಿ. ಇದು ಏನಂತಾರೆ, ಇದು ಸ್ಟವ್, ದೊಡ್ಡದು ಸ್ಟವ್ ಬರುತ್ತಲ್ಲ ಅದು ಅಷ್ಟೇ. ಅಕ್ಕಿ ಮುಟ್ಟೆ, ರಾಗಿ ಮುಟ್ಟೆ ಇದೆ ಅಷ್ಟೇ, ಇನ್ನೇನಿಲ್ಲ. ಅಕ್ಕಿ ಇಲ್ಲ, ರಾಗಿ ಮುಟ್ಟೆ ಇದೆ. ಪ್ಯಾಕ್ ಮಾಡಿಬಿಡಪ್ಪ. ಇಲ್ಲ, ಇಲ್ಲೇನೋ ಒಂದು ಸ್ವಲ್ಪ ಐತಲ್ಲ, ಅದನ್ನು ತುಂಬಿಬಿಡು. ಆಗಲ್ಲ, ಫುಲ್ ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ಸರಿ, ಅದನ್ನು ಆ ಬಾಕ್ಸಿಗೆ ತುಂಬು. ಗ್ಯಾಪ್ ಐತಿ. ಸರಿ, ಕೆಲಸ ಮಾಡಿದ್ಯಾ? ಒಂಚೂರು ಬೇರ್ತಾನೆ ಇಲ್ಲ ನೋಡ. ನಾನು ಕೆಲಸ ಮಾಡಿರೋ ನೋಡು, ಎಷ್ಟು ಬೇರ್ತಿದ್ದೀವಿ. ಕೆಲಸ ಮಾಡಿಲ್ಲ, ನೋಡಿ. ಈ ಬಳೆ ಎಲ್ಲ ಏನು ಮಾಡೋದು? ಅವರೇ ತೊಗೊಂಡೋಗ್ತಾರ? ಅದು ಹಂಗೆ ಲಾಕ್ ಮಾಡಿಬಿಡು, ಅದೇನಲ್ಲ. ಬಳೆ ಎಲ್ಲ ಹೊಡೆದೋಗಲ್ವಾ? ಯಾವ್ದ್ರೊಳಗಡೆ? ಇಲ್ಲಿ ಸೈಡಲ್ಲಿರೋದು ಅದೆಲ್ಲ ತಕ್ಕೊಳಮ್ಮ. ಪೇಪರ್ ಸುತ್ತಬಿಟ್ಟು ಇದ್ರೊಳಗಡೆ ಹಾಕೋ, ಲಾಕರ್ ಒಳಗಡೆ. ಇನ್ನು ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು. ಇದನ್ನು ಕೂಡ ನೀಟಾಗಿ ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಸುಮ್ಮನೆ ಫ್ರಿಜ್ಜಲ್ಲಿ ಇರೋದನ್ನೆಲ್ಲ ತೆಗ್ಬಿಟ್ಟು ಬಾಕ್ಸ್ಗೆ ಹಾಕಿಬಿಟ್ರೆ ಒಂದು 3-4 ದಿನದಲ್ಲಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ಎಲ್ಲನೂ ಕೂಡ ಒಂದು ಕವರ್ಗೆ ಹಾಕಿಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಎಲ್ಲ ಪ್ಯಾಕಿಂಗ್ ಕೆಲಸನೂ ಕೂಡ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ನೀವೀಗ ನೋಡ್ತಿರ್ಬೋದು, ಅಡುಗೆ ಮನೇಲಿರೋದು ಎಲ್ಲನೂ ಕೂಡ ಕಾಟನ್ ಬಾಕ್ಸ್ಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದೀವಿ. ಇನ್ನು ಸಂಜೆ ಬರ್ತೀನಿ ಅಂತ ಹೇಳಿದ್ರಲ್ವಾ, ಎಲ್ಲನೂ ಶಿಫ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತೀವಿ ಅಂತೇಳಿ ಅವ್ರಿಗೇನು ಕೆಲಸನೇ ಉಳಿಸಿರಲಿಲ್ಲ. ನಾವು ಆಲ್ಮೋಸ್ಟ್ ಒಂದು 80% ಕೆಲಸ ಎಲ್ಲ ಮಾಡಿಬಿಟ್ಟಿದ್ದು, ಅಂದರೆ ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದು. ಅದಾದಮೇಲೆ ಅವರು ಒಂದು 7:15 ಬಂದಿದ್ದವರು. 7:15 ಬಂದುಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲನೂ ಕೂಡ ಶಿಫ್ಟ್ ಮಾಡೋದಿರ್ಬೋದು. ಹಾಗೆ ಈ ಕಾಟು ಮತ್ತು ಬೀರು, ಫ್ರಿಜ್ಜು ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೀಟಾಗಿ ಅದೇನೋ ಕ್ಲಾತ್ ಏನೋ ತೊಗೊಂಡು ಬಂದಿದ್ರು, ಅದಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅವರು ಕೆಳಗಡೆ ಇಳಿಸ್ಕೊಳ್ತಾ ಇದ್ರು.
ಇನ್ನು ನಾವು ಈ ಪ್ಯಾಕಿಂಗ್ ಕೆಲಸ ಶುರು ಮಾಡ್ಕೊಳ್ಳುವಾಗಲೇ ಹನಿ ಬೀಳೋ ಥರ ಕೂಡ ಆಗ್ಬಿಡ್ತು ಇವತ್ತು. ನಾನು ಅಯ್ಯೋ ಇವತ್ತೊಂದಿನ ಹನಿ ಬೀಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಮಳೆ ಚೆನ್ನಾಗೇ ಬಂತು ಇವತ್ತು. ಒಂದು 10 ಗಂಟೆವರೆಗೂ 11 ಗಂಟೆವರೆಗೂ ನಿಲ್ಲೇ ಇಲ್ಲ. ಅಂದರೆ ಸಣ್ಣಗೆ ಬರ್ತಿತ್ತು, ತುಂಬ ಜೋರೇನು ಹನಿ ಬೀಳ್ತಿರ್ಲಿಲ್ಲ ಇವತ್ತು, ಸಣ್ಣದಾಗಿ ಬರ್ತಾಯಿತ್ತು. ಇನ್ನೇನು ಮಾಡೋದು, ಈ ಟೈಮಲ್ಲೇ ಎಲ್ಲನೂ ಮಾಡ್ಕೊಂಡು ಬಿಡಬೇಕು, ಮತ್ತೆ ನಾಳೆ ಅಂತ ಅಂದರೆ ಮತ್ತೆ ಇನ್ನೊಂದು ಸಲ ಅವರೆಲ್ಲ ಬರಲಿಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡು ಎಲ್ಲನೂ ಕೂಡ ಹಂಗೆ ಮಾಡ್ಕೊತಾ ಇದ್ದೀವಿ. ಕಾಟನ್ ಬಾಕ್ಸ್ ಎಲ್ಲ ನೆಂದೋಗ್ಬಿಟ್ರೆ ಮತ್ತೆ ಅಲ್ಲೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಹನಿ ಕಡಿಮೆ ಆದಮೇಲೆ ಅದ್ರ ಮೇಲೆ ಕವರೆಲ್ಲ ಹಾಕ್ಕೊಂಡು ನೀಟಾಗಿ ಪಾಪ ಪ್ಯಾಕ್ ಮಾಡಿಕೊಂಡು ತೊಗೊಂಡೋದ್ರು. ಯಾವುದು ಕೂಡ ಏನೂ ನೆನೆಯೋ ಥರ ಏನೂ ಆಗಲಿಲ್ಲ, ಅಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋದ್ರು. ಈ ಪ್ಯಾಕ್ ಮಾಡಬೇಕಾದ್ರೆ ಇನ್ನೊಂದೇನೆಂದರೆ, ನಾವು ಈಗಿದ್ದೀವಲ್ಲ ಮನೆಯದು ಮೆಟ್ಲು ಸ್ವಲ್ಪ ಚಿಕ್ಕದು, ಈ ಥರ ಬೀರು ಮಂಚ ಅದನ್ನೆಲ್ಲ ಮೆಟ್ಲು ಮುಖಾಂತರ ನಾವು ತೊಗೊಂಡೋಗೋಕ್ಕಾಗಲ್ಲ, ಪಾಪ ಕಷ್ಟ ಆಗುತ್ತೆ. ಪಾಪ ಆದರೂ ಕೂಡ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲೂ ಕೂಡ ಡ್ಯಾಮೇಜ್ ಮಾಡ್ದೇ ನಿಧಾನಕ್ಕೆ ತಗೊಂಡೋದ್ರು. ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದ, ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ರು. ಯಾಕಂದರೆ ಹನಿ ಬೀಳ್ತಿತ್ತು ಅಲ್ವಾ, ಸ್ವಲ್ಪ ಜೋರಾಗಿಬಿಟ್ರೆ ಎಲ್ಲ ನೆಂದೋಗ್ಬಿಡುತ್ತೆ, ಸುಮ್ಮನೆ ಎಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲರೂ ಸೇರಿಕೊಂಡೇನೇ ಮಾಡಿದ್ರು. 12 ಗಂಟೆ ಆಗಿದೆ, ಇನ್ನೂ ನಮ್ಮ ಶಿಫ್ಟಿಂಗ್ ಕೆಲಸ ಮುಗಿಸಿಲ್ಲ. ಇವಾಗ ಇದು 2ನೇ ಟ್ರಿಪ್ ಅಲ್ವಾ ಅಪ್ಪು? ಅಯ್ಯೋ ಸಾಕಾಗೋಯ್ತು, ಮನೆ ಖಾಲಿ ಮಾಡೋದು ಬೇಡ, ಶಿಫ್ಟಿಂಗ್ ಮಾಡೋದು ಬೇಡ. ಒಟ್ಟಿನಲ್ಲಿ 1:30-2 ಗಂಟೆ ಅಷ್ಟರಲ್ಲಿ ಶಿಫ್ಟಿಂಗ್ ಕೆಲಸ ಎಲ್ಲ ಮುಗೀತು. ಪಾಪ ಮಧ್ಯರಾತ್ರಿ ಆಗಿದ್ರೂ ಕೂಡ ಅವರು ನಿಧಾನಕ್ಕೆ ಎಲ್ಲನೂ ಮಾಡಿದ್ರು, ಗಲಿಬಿಲಿ ಮಾಡಿಕೊಂಡು ಏನಾದ್ರೂ ಹಾಳು ಮಾಡೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಪಾಪ ಆ ಗೋಡೆಗೂ ಕೂಡ ಒಂಚೂರು ಟಚ್ ಆಗದಿರೋ ಥರ ಎಲ್ಲನೂ ತೊಗೊಂಡು ಬಂದು ನೀಟಾಗಿ ಜೋಡಿಸ್ತಿದ್ದಾರೆ. ಇನ್ನು ಮಂಚ ಎಲ್ಲ ನಾವು ಫಿಟ್ ಮಾಡಬೇಕಿತ್ತಲ್ಲ, ಅದನ್ನು ಕೂಡ ಅವರೇ ಮಾಡಿಕೊಟ್ರು. ಅದನ್ನು ಕೂಡ ನಾವೇ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತೀವಿ, ಬೇಕಂದರೆ ನೀವು ಮಾಡ್ಕೊಳ್ಳಿ ಅಂತಂದರು. ನಾವು ಮಾಡಿಕೊಟ್ರೇ ಸರಿ, ಆಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಸೇರಿಕೊಂಡೇನೇ ಅದನ್ನೆಲ್ಲ ನೀಟಾಗಿ ಫಿಟ್ ಎಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಮನೆ ಚೇಂಜ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಅಂಥೇಳಿ ನಮಗೆ ಇವತ್ತೇ ಅನಿಸಿದ್ದು. ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಡಿ, ನನಗೆ ನಿಜವಾಗ್ಲೂ ಈ ವಿಡಿಯೋ ಮತ್ತೆ ನೋಡ್ತಿದ್ರೆ ಹಂಗೆ ಅನ್ನಿಸ್ತಾ ಇದೆ, ಎಷ್ಟು ಕಷ್ಟ ಆಗ್ತಪ್ಪ ಅವತ್ತು ಅಂತ ಹೇಳ್ಬಿಟ್ಟು. ಹನಿ ಬಿದ್ದಿಲ್ಲ ಅಂತಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ, ಹನಿ ಬಿತ್ತಲ್ಲ ಅದೇ ಸ್ವಲ್ಪ ನಮಗೆ ತೊಂದರೆ ಆಗಿದ್ದು ಅಷ್ಟೇ. ಇನ್ನು ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಾದ್ರೂ ಮನೆ ಶಿಫ್ಟ್ ಮಾಡಬೇಕಂತ ಇದ್ದರೆ ಇವ್ರನ್ನ ನೀವು ಕರೆಸ್ಕೊಳ್ಬೋದು. ಇದೇನು ಪ್ರಮೋಷನ್ ಅಲ್ಲ, ಪಾಪ ಅವರು ಅಷ್ಟೊತ್ತಿಂದ ರಾತ್ರಿ ಆದರೂ ಕೂಡ ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ರಲ್ಲ, ಅದನ್ನ ನೋಡಿ ನನಗೆ ಹೊಟ್ಟೆ ಹೊಡೆದೋಯ್ತು. ಪಾಪ ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಅನಿಸ್ಬಿಟ್ಟು. ನಿಮಗೆ ಯಾರಿಗಾದ್ರೂ ಮನೆ ಶಿಫ್ಟ್ ಮಾಡಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ನೀವು ಮಾಡ್ಬೋದು. ಇನ್ನು ನೀವೀಗ ನೋಡ್ತಿರ್ಬೋದು ಎಲ್ಲನೂ ಒಂದು 2 ರೂಮ್ಗೆ ಹಾಕಿ ಲಾಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಇವಾಗ ಹೋಗ್ತಿದ್ದೀವಲ್ಲ ಮನೆ, ಇದೇ ಮನೆಯಲ್ಲಿ ಅವರು ಹೋಮನ ಮಾಡ್ತಾ ಇರೋದು, ಹಾಗಾಗಿ ಹಾಲಲ್ಲಿ ಏನೂ ಇಟ್ಟಿಲ್ಲ, 2 ರೂಮ್ಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ. ನಾವು ಕೂಡ ಲಾಕ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹಂಗೆ ಹೇಳಿದರು, 2 ರೂಮ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ರಾತ್ರಿ ಬ್ಲಾಗ್ನ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಶಿಫ್ಟಿಂಗ್ ಕೆಲಸ ಮುಗಿಸೋ ಅಷ್ಟರಲ್ಲೇ ಒಂದು 2 ಗಂಟೆ ಹತ್ತತ್ರ ಆಗೋಯ್ತು, ಎಲ್ಲನೂ ಲಾಕ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಇನ್ನು ಬೆಳಗ್ಗೆ ಪೇಂಟ್ ಎಲ್ಲ ಮಾಡ್ತಾಯಿದ್ರು, ನಮ್ಗೆ ಇಲ್ಲಿಗೆ ಬರಲಿಕ್ಕೂ ಆಗಲಿಲ್ಲ. ಇನ್ನು ಸ್ವಲ್ಪ ಪೂಜೆ ಥಿಂಗ್ಸ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದು, ಆಮೇಲೆ ಬಂದು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ತೆಗಿಯಂಗಿರಲಿಲ್ಲ ನಿನ್ನೆ ನಾವು, ಹಾಗಾಗಿ ಇವಾಗ ತೆಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಂಗೆ ಮನೇನ ತೋರಿಸೋಣ, ಮತ್ತು ಮನೆಗೆ ಬಂದಮೇಲೆ ಈ ಮನೆಯಿಂದ ಹೋದ್ಮೇಲೆ ನಾವು ಮತ್ತೆ ಎಲ್ಲಿಗೆ ಬರಲಿಕ್ಕಂತೂ ಆಗಲ್ಲ. ಹಾಗೆ ಖಾಲಿ ಮನೆ ಇದ್ದಾಗ ಇದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟೆ ಇಲ್ಲಿಗೆ ಮತ್ತೆ ಬಂದು. ಅಂದರೆ ವಿಡಿಯೋದಲ್ಲೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತಲ್ಲ, ನಾವು ಅಷ್ಟೊಂದು ಮನೆಯಲ್ಲಿ ಐಟಮ್ಸ್ನೆಲ್ಲ ಇಟ್ಟಿದ್ಗೆ ತುಂಬ ಪುಟ್ಟ ಮನೆ ಅನ್ನಿಸ್ತಾ ಇತ್ತು. ಈ ಖಾಲಿ ಮನೆ ಇರೋದ್ರಿಂದ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಇಷ್ಟೇ ನಮ್ಮ ಮನೆ. ಇದೊಂದು ರೂಮು ಅದೊಂದು ರೂಮು, ಒಂಥರ ಬೇಜಾರು. ಇವತ್ತು ಕೊಟ್ಬಿಟ್ರೆ ಓನರ್ಗೆ ನಾವು ಮತ್ತೆ ಇಲ್ಲಿಗೆ ಬರೋಂಗೇ ಇಲ್ಲ. ಪೇಂಟ್ ಎಲ್ಲ ಮಾಡಿದ್ದಾರೆ, ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಜಾರು. ಅಡುಗೆ ಮನೆ ತೋರಿಸ್ತೀನಿ ಬನ್ನಿ, ಅದು ಖಾಲಿ ಇದ್ದಾಗ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ನಾನು ಪಾತ್ರೆ ಸ್ಟ್ಯಾಂಡಲ್ಲಿ ಹಾಕಿದ್ನಲ್ಲ, ಹಂಗಾಗಿ ತೀರಾ ಚಿಕ್ಕದಂತ ಅನ್ನಿಸ್ತಾ ಇತ್ತು. ಇವಾಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಪರವಾಗಿಲ್ಲ ಇಷ್ಟಿದೆ. ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಇದೆಲ್ಲ ಅಡ್ಡ ಬರ್ತಿತ್ತಲ್ಲ, ಹಂಗಾಗಿ ನಾನು ಇಲ್ಲಿ ಮಾತ್ರ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೆ. ಆರಾಮಾಗಿರ್ಬೋದು ಇಬ್ಬರಿದ್ರೆ ಈ ಮನೆಯಲ್ಲಿ ನೆಮ್ಮದಿಯಾಗಿ. ಇನ್ನು ದೇವ್ರ ಮನೆಯೂ ಅಷ್ಟೇ. ಇವಾಗ ಈ ಪೂಜಾ ಸಾಮಗ್ರಿನೆಲ್ಲ ತೆಕ್ಕೊಂಡು ಹೋಗ್ಬೇಕು.
ಅಷ್ಟೇ. ಇನ್ನು ನಾವು ಮತ್ತೆ ಈ ಮನೆಗೆ ಬರಲ್ಲ. ನಾನು ಮತ್ತೆ ಈ ಮನೇಲಿ ವ್ಲಾಗ್ ಮಾಡೋಕ್ಕೂ ಆಗಲ್ಲ. ಒಂಥರ ಬೇಜಾರಾಗ್ತಾಯಿದೆ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ಥರ ನಾವು ಹೊಸ ಮನೆಗೆ ಹೋದ್ಮೇಲೆ ಕೂಡ ಹಿಂಗೆ ಸಪೋರ್ಟ್ ಮಾಡಿ ಆಯಿತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.